ಕೆಲವು ಹೆಣ್ಣು ಮಕ್ಕಳು ಯಾವ ರೀತಿ ಬೆಳೆದಿದ್ದಾರೆ ಅಂದ್ರೆ 18 ವರ್ಷ ಆಗ್ತಿದ್ದಂತೆ ಅವರ ಜೀವನವನ್ನು ಯಾರೂ ಕೇಳಬಾರ್ದು, ಹುಟ್ಟಿಸಿದ ಅಪ್ಪ ಅಮ್ಮನೂ ಸೇರಿ. ಯಾಕೆ ಏನು ಅಂತ ಕೇಳಿದ್ರೆ, ಇದು ನನ್ನ ಜೀವನ, ನನ್ನ ಸ್ವಾತಂತ್ರ್ಯ, ನೀವ್ಯಾರು ಕೇಳೋಕೆ, ನನ್ನ ಸ್ವಾತಂತ್ರ್ಯ ಕಿತ್ತುಕೊಳ್ಬೇಡಿ ಅಂತ ಅಹಂಕಾರದ ಧಿಮಾಕಿನ ಉತ್ತರ ಕೊಡ್ತಾರೆ. ಆದ್ರೆ ತೊಂದರೆ ಆದಾಗ ಇವರಿಗೆ ಊರವರೆಲ್ಲ ಸಹಾಯಕ್ಕೆ ಬೇಕು. ಈಗ ಹುಬ್ಬಳ್ಳಿಯಲ್ಲೂ ಕೂಡ ಹಾಗೆ ನಡೆದಿದೆ. ಹಿಂದೂ ಯುವತಿ ಮುಸ್ಲಿಂ ಯುವಕ ಸಂಬಂಧದಲ್ಲಿದ್ದು ಈಗ ಅದು ಲವ್ ಜಿಹಾದ್ಗೆ ತಿರುಗಿ ದೊಡ್ಡ ಗಲಾಟೆ ಆಗಿದೆ. ಸಮೀರ್ ಎಂಬಾತ ಜಿಮ್ಗೆ ಬರೋ ಹಿಂದೂ ಯುವತಿನ ಬೀಳಿಸಿಕೊಂಡು ಆಕೆಯನ್ನು ಮರಳು ಮಾಡಿ ಒಂದಿನ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಎಂದು ಹುಡುಗಿ ಅವಳ ಕುಟುಂಬಸ್ಥರು ಆರೋಪಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಹಿಂದೂ ಯುವಕರು ಸಮೀರ್ನ ಕಿಡ್ನಾಪ್ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ರು, ಹಲ್ಲೆಯನ್ನು ಮಾಡಿದ್ರು. ಇದಕ್ಕೆ ಮುಸ್ಲಿಮರು ರೊಚ್ಚಿಗೆದ್ದು ಆ ಹುಡುಗಿ ಮನೆ ಬಳಿ ಹೋಗಿ ಗಲಾಟೆ ಮಾಡಿದ್ದಾರೆ. ಆಗ ಹಿಂದೂಗಳು ಅವರಿಗೆ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಇರೋದು, ಹಿಂದೂ ಸಂಘಟನೆಗಳು ಯಾಕೆ ಸಹಾಯಕ್ಕೆ ಹೋಗಿದ್ದು ಅಂತ. ಕೆಲವೊಂದು ಬಾರಿ ಹಿಂದೂ ಯುವತಿ ಮಾಡಿದ್ಕೆ ಅವಳೇ ಅನುಭವಿಸ್ತಾಳೆ ಅಂತಾನೆ ಹೇಳ್ಬಹುದು. ನಾನು ಮೊದಲೇ ಹೇಳಿದಂತೆ ಈ ಹುಡುಗಿ ನನಗ್ಯಾರು ಕೇಳೋರು ಅನ್ನೋ ರೀತಿ ಹುಡುಗಿ ಅಲ್ಲ ಅಂತಾನೂ ಇರಬಹುದು. ಆದ್ರೆ ಮುಸ್ಲಿಂ ಯುವಕನ ಸ್ನೇಹ ಮಾಡುವಾಗ ಬುದ್ಧಿ ಎಲ್ಲಿತ್ತು? ನಾವು ಗಂಡಸರಿಗೆ ಕಡಿಮೆ ಇಲ್ಲ, ನಮಗೂ ಜೀವನ ಗೊತ್ತು ಅಂತ ಫೆಮಿನಿಸಂ ಡೈಲಾಗ್ ಹೊಡೆಯೋರು ಈ ರೀತಿ ಯಾರನ್ನು ಸ್ನೇಹ ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗಲ್ವಾ? ಅವಳೇ ವಿಡಿಯೋದಲ್ಲಿ ಹೇಳುವಂತೆ ಆ ಮುಸ್ಲಿಂ ಯುವಕನ ಅಕ್ಕನ ಜೊತೆ ಸ್ನೇಹವಿತ್ತು, ಅದರಿಂದ ಅವನ ಪರಿಚಯ ಆಗಿ ಸ್ನೇಹ ಆಯ್ತು. ಆಮೇಲೆ ಒಂದಿನ ಅವನ ಮನೆಗೆ ಕರೆದುಕೊಂಡು ಹೋಗಿ ಪಾನೀಯದಲ್ಲಿ ಮತ್ತು ಬರೆಸಿ ಅತ್ಯಾಚಾರ ಮಾಡಿದ್ದಾನೆ ಎಂದು ಹೇಳ್ತಿದ್ದಾಳೆ. ಆದ್ರೆ ಮುಸ್ಲಿಂ ಹುಡುಗನ ಮನೆಗೆ ಹೋಗೋದು ಎಷ್ಟು ಸೇಫ್ ಅನ್ನೋ ಸಣ್ಣ ವಿಚಾರವೂ ಗೊತ್ತಾಗಲ್ವಾ? ಈಗಾಗಲೇ ಈ ಬಗ್ಗೆ ಅನೇಕ ಕೇಸ್ಗಳ ಉದಾಹರಣೆ ಇದೆ. ಎಷ್ಟೋ ಹೆಣ್ಣು ಮಕ್ಕಳು ಈ ಜಾಲಕ್ಕೆ ಬಲಿಯಾಗಿದ್ದಾರೆ. ಕೇರಳ ಸ್ಟೋರಿಗಳಂತ ಸಿನಿಮಾ ಬಂದು ಬುದ್ಧಿ ಹೇಳೋ ಕೆಲಸ ಮಾಡಿದ್ರು. ಅನೇಕ ಹಿಂದೂ ನಾಯಕರು ಈ ಬಗ್ಗೆ ಹೇಳಿ ಎಚ್ಚರಿಸಿದ್ರು ಕೂಡ ಹಿಂದೂ ಹೆಣ್ಣು ಮಕ್ಕಳು ಯಾಕೆ ಬುದ್ಧಿ ಕಲಿಯಲ್ಲ? ತಲೆಯಲ್ಲಿ ಸಗಣಿ ತುಂಬಿಕೊಂಡಿರ್ತಾರ ಅನ್ನೋದೇ ಪ್ರಶ್ನೆ. ಈ ಸಮೀರ್ನ ಅಕ್ಕ ಹೇಳೋ ಪ್ರಕಾರ ಯುವತಿ ನನ್ನ ತಮ್ಮನ ಜೊತೆ ಗೋವಾಗೆ ಹೋಗಿ ಬಂದಿದ್ದಾಳೆ, ನಾವೆಲ್ಲರೂ ಒಟ್ಟಿಗೆ ಇದ್ವಿ, ಹುಡುಗಿ ತಂದೆಗೂ ಸ್ನೇಹ ಗೊತ್ತಿತ್ತು ಅಂತ ಹೇಳ್ತಿದ್ದಾಳೆ. ಅದರ ಬಗ್ಗೆ ಫೋಟೋಸ್ ಕೂಡ ರಿಲೀಸ್ ಮಾಡಿದ್ದಾಳೆ. ಆ ಹುಡುಗನು ಕೂಡ ಮತ್ತು ಬರೆಸಿ ಅತ್ಯಾಚಾರ ಎಂದು ಆರೋಪಿಸಿದ್ದಾಳೆ. ಆದ್ರೆ ವಿಡಿಯೋ ಮಾಡಿದ್ದೆ ಅವಳು ಅಂತಿದ್ದಾನೆ. ಇಷ್ಟೆಲ್ಲ ನೋಡಿದಾಗ ಯಾರದು ಸರಿ ಯಾರದು ತಪ್ಪು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ಮಾನ ಮರ್ಯಾದೆ ಹೋಗೋದು ಮಾತ್ರ ಹೆಣ್ಣಿನತ್ತೆ. ಅವಳು ಮಾಡಿದ್ದಕ್ಕೆ ಅವರ ಕುಟುಂಬಸ್ಥರು ನೋವು ಅನುಭವಿಸ್ಬೇಕು. ಹಿಂದೂ ಯುವತಿಗೆ ಕಷ್ಟ ಅಂತ ಸಂಘಟನೆಗಳು ಈಗ ಸಹಾಯಕ್ಕೆ ಬರಬೇಕು. ಇದೆಲ್ಲವನ್ನು ಮೊದಲು ಮುಸ್ಲಿಂ ಯುವಕನ ಜೊತೆ ಸುತ್ತುವಾಗ ಅವಳ ತಲೆಯಲ್ಲಿ ಯಾಕೆ ಬರಲಿಲ್ಲ? ಯಾರ ಜೊತೆ ಸ್ನೇಹ ಮಾಡಬೇಕು ಮಾಡಬಾರದು ಅನ್ನೋ ಕನಿಷ್ಠ ಬುದ್ಧಿಯು ಈ ಹಿಂದಿನ ಕೇಸ್ಗಳನ್ನು ನೋಡಿ ಇರಲ್ಲ ಅನ್ನೋದು ನಿಜಕ್ಕೂ ಎಲ್ಲಿರುವ ಪ್ರಶ್ನೆ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದ್ಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲೇ ಮಸಲ್ ಫ್ಯಾಕ್ಟ್ರಿಗೆ ಕರ್ದ್ಲಕ್ಕಿ ನೀ ನಮ್ಮ ಜಿಮ್ ಬಾ ಜಿಮ್ ಮಾಡಂತ. ಅದಾದ್ಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡ್ಸಿದ್ಲ, ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗ್ ಚಲೋ ಜಿಮ್ ಮಾಡಿಸ್ತಾನ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ ನಾವೆಲ್ಲ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತ, ಫ್ಯಾಮಿಲಿ ಎಲ್ಲ ಸೇರಿ ಈಗ ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸಮೀರ್ ನಂಗೆ ಮನಿಗ್ ಕರ್ದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಾ ನಿಯರ್ ಬೈ ಜಿಮ್ ಐತಿ ಅವ್ರ ಮನಿ ಅಂತ ನಂಗೆ ಕರ್ದ ನಂಗ. ಅದ್ ಕರ್ದ್ಮೇಲೆ ಬಾ ಒಳಗ್ ಬಾ ನೀರ್ ಕುಡಿ ಅಂತ ಹೇಳಿ ಒಂದೇನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದ್ಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀ ರೆಸ್ಟ್ ಮಾಡಂತಂದ. ಅದಾದ್ಮೇಲೆ ನನ್ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದ್ ಇಂಟರ್ಮೆಸಿ ಏನ್ ಇತ್ತು ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಂಗ ತೋರ್ಸಿದ ಅಂದ್ರ ವಿಡಿಯೋ ತೋರ್ಸಿದ, ನಿನ್ ವಿಡಿಯೋ ನಾನು ಹಿಂಗ್ ಮಾಡೇ ನೋಡ. ನಾ ಶಾಕ್ ಆಗಿದ್ಮೇಲೆ ನಾ ಹೇಳಿದೆ, ಅವ್ ಮಾಡಕ್ ಹೋಗ್ಬೇಡ ಪ್ಲೀಸ್, ಹಿಂಗ್ ಮಾಡೋ ಇಲ್ಲ, ನಿನ್ ಸೇಫ್ಟಿ ನನ್ ಕಡೆ ಎತ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನ್ ಹೇಳಂಗಿಲ್ಲ, ಬರೀ ನೀನ್ ಅಂದಾಗಿರ್ಬೇಕು, ಅದಕ್ಕ ವಿಡಿಯೋ ಮಾಡ್ಕೊಂಡೆ ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನ ಅಂತ ಕೇಳಿದ್ಮೇಲೆನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡಿ ಏನಿರುತ್ತೆ. ಬಾಳ್ ಸಲ ಹಿಂಗ ನಂಗ್ ಬಲಾತ್ಕಾರ ಮಾಡ್ಯಾನ ಸರ್. ಮತ್ ಬಾಳ್ ಹುಡ್ಗ್ಯಾರ ಜೊತೆನೂ ಹಿಂಗ್ ಮಾಡ್ಯಾನ. ಮತ್ ಎಲ್ಲಾರ್ಗು ಸಪೋರ್ಟ್ ಇರ್ಬೇಕ, ನಿಮ್ದು ಹೆಲ್ಪ್ ಇರ್ಬೇಕ. ಮತ್ ನಾನ್ ಇವೆಲ್ಲಾ ಹಿಂಗ್ ಬ್ಲಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ ಹರಾಸ್ಮೆಂಟ್ ಮಾಡಿ ನಾ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ ಸಮಾಜ ಮಂದಿಗ ಮತ್ ಕಮಿಷನರ್ ಮಂದಿಗೆ ಹೇಳೇನ, ಎಲ್ಲಾ ಮಂದಿಗ ಹಿಂಗೆಲ್ಲಾ ಮಾಡತ್ತಾನಂತ. ಅದಕ್ಕ ನಾನು ಇದು ಹೇಳತ್ತೀನಿ, ನಿಮ್ಗೆ ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ಹಲೋ ನಮಸ್ತೆ ರೀ. ನಾ ಆಗಳಿಂದ ಕನ್ಕಷನ್ನಾಗ ಇದ್ದೆ ರೀ.
ನಾ ಪೂರಾ ಡಿಸಿನೆಸ್ನಾಗ ಇದ್ದೀರಿ ನನಗೆ. ನಾ ಈಗ ಎದ್ದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಆದಿದಂತಂದು. ವಿಡಿಯೋ ಮಾಡಿದ್ ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಫೋನ್ಯಾಗ ಚೆಕ್ ಮಾಡ್ರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ರಿ ನಿಮಗೆ. ವಿಡಿಯೋ ಮಾಡಿದ್ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಾಕಿಗ್ ಬೇವೋಶ್ ಮಾಡ್ಸೇನಂದ್ರ ನಾ ಮಕ್ಕೋಬೇಕೇನ್ ಅಕ್ಕಿ ಮಕ್ಕೋಬೇಕ್ರಿ ಬೇವೋಶ್ ಆಗಿ? ಅಕ್ಕಿ ಬೇವೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಏನ್ ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗ್ ಗೊತ್ತೈತಿ. ಆಕಿ ಒಂದ್ ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಬಾಳ ಚಲೋ ಹುಡುಗಿ, ಆದ್ರ ಅವ್ರ ಮಮ್ಮಿ ಪಪ್ಪ ಮತ್ತ ಅವ್ರ ಸಮಾಜ್ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ್ ಫೋನ್ ಚೆಕ್ ಮಾಡ್ರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದ್ ಚೆಕ್ ಮಾಡ್ರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳ ಬೇವೋಶ್ ಆಗಿ ಚೆಕ್ ಮಾಡ್ರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಇವ್ರದೇನ್ ಸಮಾಜ ಇದೆ ಅಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರ ಏನ್ ಮಾಡಿದ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ ಅವರು. 150 ಜನ ಇದ್ರಿ ಅವರು. ನಮ್ಮ ಮನಿಗ್ ಬಂದಾರ್ರಿ. ನಮ್ಮ ಮನಿಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ. ಅವರು ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರ ಹಿಂಗ್ ಹೊಡ್ಕೊಂತ ಕರ್ಕೊಂಡು ಹೋಗಿದಾರೆ ಅವ್ರು ಆಟೋದಲ್ಲಿ ಹಾಕಿ. ರೀಸೆಂಟ್ಲಿ ಗೋವಾಗ್ ಹೋಗಿದ್ರಿ ಇವ್ರು. ನಮ್ಮ ತಮ್ಮ ಮತ್ತು ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರೀಗ. ಸೊ ಇಷ್ಟೆಲ್ಲ ರಿಲೇಶನ್ಶಿಪ್ ನಾಗ ಇದ್ರೂನು ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮನ್ ಫೋನ್ ತಗೊಂಡಿದಾರ್ರಿ ಅವ್ರು. ಅದ್ ಫೋನ್ ಓಪನ್ ಮಾಡ್ರಿ, ಅದ್ರಲ್ಲಿ ಚೆಕ್ ಮಾಡ್ರಿ ಇವ್ರದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದಾರೆ ಇವ್ರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆಗೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಒಂದು 23 ಹುಡುಗನಿಗ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಸಮೀರಿಂದ ಐತಲ್ರಿ ಇದು ನಮ್ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ ಅಷ್ಟೇ. ಅದ್ SSK ಸಮಾಜವ್ರಿಗೆ ಬುದ್ಧಿ ಇಲ್ಲ ಏನ್ ಮಾತಾಡ್ಬೇಕಂತ. आपके घर में और तो चुप पड़ गया, आपके घर में और तो चुप पड़ गया क्या? वो लड़की, हाँ लड़की है, वो लड़की है इसके क्या सर कड़े वो समझो ना मोटा फटा जल्दी ले SSK समाज जल्दी रेडी जल्दी ले सर, जल्दी ले लोगों जमो, जल्दी जमो, जल्दी ले गाल 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 ಈಗ ಒಳಗಡೆ ಕಮಿಷನರ್ ಹೇಳಿದ ಪ್ರಕಾರ ನಮ್ಮ ಕಡೆಯಿಂದ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳಿದಾರೆ, ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳಿದಾರೆ. ಅವರು ಕಿಡ್ನಾಪ್ ಕೇಸನ್ನ ಕೊಡ್ತೀನಿ ಅಂತ ಅವ್ರು ಹೇಳಿದಾರಂತ. ನಾವು ಕಿಡ್ನಾಪ್ ಮಾಡಿದ್ದಲ್ಲ, ಹಿಂದೂ ಸಮಾಜದ ಹಿಂದೂ ಯುವಕರ ಆಕ್ರೋಶದ ಪರಾಕಾಷ್ಠ ಆದಾಗ ಇದಕ್ಕೆ ಕೆಲಸ ಆಗಿದ್ದ. ಅಲ್ಲೇ ತಗೊಂಡ್ಬಂದು ನಾವು ಸ್ಟೇಷನ್ ಕೊಟ್ಟಿದ್ದೀವಿ. ಇದು ಕಿಡ್ನಾಪ್ ಅಲ್ಲ. ಅವ್ರು ಯಾರಾದ್ರೂ ನಮ್ಮ ಸಮಾಜ ಪ್ರಮುಖರನ್ನ ಏನಾದ್ರು 2 ಜನರಿಗೆ ಕೊಡ್ರಿ 3 ಜನರಿಗೆ ಕೊಡಿದ್ರೆ 2-3 ಜನ ಅಲ್ಲ, ಹಾಗಾಗಿ ಇವತ್ತು ಎಲ್ಲರೂ ಈಗ ಪೊಲೀಸ್ ಆಫೀಸರ್ ಹೇಳಿದ್ದಾರೆ ಸರ್ಕಲ್ ಹೋಗೋಣಂತ. ಸರ್ಕಲ್ ನೋಡ್ಕೊಂಡು ನಾವು ಮುಂದೆ ಏನು ಪ್ರತಿಭಟನೆ ಮಾಡಬೇಕು, ಏನ್ ನಾವು ಮುಂದೆ ಬಂದು ನಾವು ವಿಷಯಗಳನ್ನ ಅಲ್ಲಿ ಹೇಳ್ತೀವಿ. ದಯವಿಟ್ಟು ನಾವು ಎಲ್ಲರೂ ಕೊಡಿ. ಒಂದ ಕಡೆ ಯಾವುದೇ ಕಾರಣಕ್ಕೆ ನಮ್ಮ ಸಮಾಜ ಹುಡುಗರು ಶಾಂತತೆ ಭಂಗ ಯಾರು ಮಾಡುವಂಗಿಲ್ಲ. ಎಲ್ಲರೂ ಶಾಂತಿಯುತವಾಗಿ ನಾವು ಎಲ್ಲರೂ ಇಂಡಿಪೆಂಡೆಂಟ್ ಸರ್ಕಲ್ಗೆ ಹೋಗೋಣಂತ. ಇಲ್ಲಿ ಏನ್ ವಿಷಯ ಆಕೈತಿ ನಾವೆಲ್ಲ ಹಿರಿಯರು